ಹಾಯ್ ಫ್ರೆಂಡ್ಸ್, ನೀವೆಂದಾದರೂ ಕಾರಿನಲ್ಲಿ ಕೂತು ಕೀ ತಿರುಗಿಸಿ ಅಥವಾ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದಾಗ ಈ ಆಲೋಚನೆ ಮಾಡಿದ್ದೀರಾ? ನನ್ನ ಕಾರಿನ ಡ್ಯಾಶ್ ಬೋರ್ಡ್ ನಾನು ಮಾಡೋ ಪ್ರತಿಯೊಂದು ಡ್ರೈವಿಂಗ್ ಮಿಸ್ಟೇಕನ್ನು ಸೀಕ್ರೆಟ್ ಆಗಿ ಸೇವ್ ಮಾಡಿಕೊಳ್ತಾ ಇದ್ಯಾ ಅಂತ? ಒಂದು ರಿಯಲ್ ಕಥೆ ಕೇಳಿ. ಒಬ್ಬ ಡ್ರೈವರ್ ರಾತ್ರಿ ವೇಳೆ ಸೈಲೆಂಟ್ ಆಗಿರೋ ರಸ್ತೆಯಲ್ಲಿ ಕಾರ್ ಚಲಾಯಿಸ್ತಾ ಇರ್ತಾನೆ. ಇದ್ದಕ್ಕಿದ್ದಂತೆ ಕಾರ್ ರಸ್ತೆ ಬಿಟ್ಟು ಪಕ್ಕದಲ್ಲಿದ್ದ ಮರಕ್ಕೆ ಭೀಕರವಾಗಿ ಡಿಕ್ಕಿ ಹೊಡೆಯುತ್ತೆ. ಪೊಲೀಸರು ಬಂದಾಗ ಆ ಡ್ರೈವರ್ ಏನ್ ಹೇಳ್ತಾನೆ ಗೊತ್ತಾ? ನನ್ನ ಕಾರಿನ ಬ್ರೇಕ್ ಫೇಲ್ ಆಗಿಬಿಡ್ತು, ನಾನ್ ಬ್ರೇಕ್ ಪೆಡಲನ್ನು ಜೋರಾಗಿ ಒತ್ತಿದ್ರೂ ಕಾರ್ ನಿಲ್ಲದೆ ಮುನ್ನುಗ್ತು ಅಂತ. ಹಳೇ ಕಾಲದಲ್ಲಾಗಿದ್ರೆ ಪೊಲೀಸರು ಆ ಡ್ರೈವರ್ ಹೇಳಿದ್ದನ್ನೇ ನಂಬಬೇಕಿತ್ತು. ಆದರೆ ಇವತ್ತು ಆಕ್ಸಿಡೆಂಟ್ ಇನ್ವೆಸ್ಟಿಗೇಟರ್ಗಳು ಬರೀ ಒಡೆದು ಹೋದ ಕಾರನ್ನು ನೋಡಲ್ಲ, ಬದಲಿಗೆ ಡ್ರೈವರ್ ಸೀಟ್ ಕೆಳಗಿರೋ ಒಂದು ಸೀಕ್ರೆಟ್ ಮೆಟಲ್ ಬಾಕ್ಸ್ಗೆ ತಮ್ಮ ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ತಾರೆ. ಕೆಲವೇ ಸೆಕೆಂಡುಗಳಲ್ಲಿ ಕಂಪ್ಯೂಟರ್ ಅಸಲಿ ಸತ್ಯವನ್ನು ಹೊರಹಾಕತ್ತೆ. ಆ ಡ್ರೈವರ್ ಬ್ರೇಕ್ ಪೆಡಲನ್ನು ಮುಟ್ಟೇ ಇರಲಿಲ್ಲ, ಬದಲಿಗೆ ಆಕ್ಸಿಡೆಂಟ್ ಆಗೋ 1.5 ಸೆಕೆಂಡ್ ಮುಂಚೆ ಸೀನ್ ಗೊಂದಲದಲ್ಲಿ ಗ್ಯಾಸ್ ಪೆಡಲ್ ಅಂದ್ರೆ ಆಕ್ಸಿಲರೇಟರ್ ಅನ್ನು 100% ಜೋರಾಗಿ ಅಮುಕಿ ಹಿಡಿದಿದ್ದ. ಇನ್ವೆಸ್ಟಿಗೇಟರ್ಗಳಿಗೆ ಈ ಅಸಲಿ ಸತ್ಯ ಹೇಗೆ ಗೊತ್ತಾಯಿತು? ಯಾಕಂದ್ರೆ ಇವತ್ತು ರಸ್ತೆಯಲ್ಲಿರೋ 90% ಕಾರುಗಳ ಒಳಗಡೆ ಯಾರೂ ಒಡೆಯಲು ಸಾಧ್ಯವಿಲ್ಲದ ಒಂದು ಸೀಕ್ರೆಟ್ ಬ್ಲ್ಯಾಕ್ ಬಾಕ್ಸ್ ಇದೆ. ನಿಮ್ಮ ಕಾರಿನಲ್ಲಿರೋ ಈ ಸೀಕ್ರೆಟ್ ರೆಕಾರ್ಡರ್ನ ಅಸಲಿ ಸತ್ಯ ಯಾವ ಯಾವ ಕಾರುಗಳಲ್ಲಿ ಇದಿದೆ ಮತ್ತು ಇದರ ಹಿಂದಿರೋ ಹೈಟೆಕ್ ಸೈನ್ಸ್ ಏನು ಅನ್ನೋದನ್ನ ಇವತ್ತು ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ನೋಡೋಣ ಬನ್ನಿ. ಏನಿದು ಬ್ಲ್ಯಾಕ್ ಬಾಕ್ಸ್? ಯಾವ ಕಾರುಗಳಲ್ಲಿರುತ್ತೆ? ಹೆಚ್ಚಿನ ಜನರು ಬ್ಲ್ಯಾಕ್ ಬಾಕ್ಸ್ ಅಂದರೆ ಬರೀ ವಿಮಾನಗಳಲ್ಲಿ ಮಾತ್ರ ಇರುತ್ತೆ ಅಂತ ಅನ್ಕೊಳ್ತಾರೆ. ಆದರೆ ಆಟೋಮೊಬೈಲ್ ಲೋಕದಲ್ಲಿ ಈ ಡಿವೈಸ್ ಅನ್ನು ಅಧಿಕೃತವಾಗಿ ಇವೆಂಟ್ ಡೇಟಾ ರೆಕಾರ್ಡರ್ ಅಂದರೆ EDR ಅಂತ ಕರೀತಾರೆ. ಇದು ನಿಮ್ಮ ಖಾಸಗಿ ಮಾತುಗಳನ್ನು ಟ್ಯಾಪ್ ಮಾಡಿ ರೆಕಾರ್ಡ್ ಮಾಡೋ ಮೈಕ್ರೋಫೋನ್ ಅಲ್ಲ, ಬದಲಿಗೆ ಇದು ನಿಮ್ಮ ಕಾರಿನ ಡ್ಯಾಶ್ಬೋರ್ಡ್ ಒಳಗಡೆ ಅಥವಾ ಡ್ರೈವರ್ ಸೀಟ್ ಕೆಳಗಡೆ ಇರೋ ಒಂದು ಸಣ್ಣ ಗಟ್ಟಿಯಾದ ಅಲ್ಯೂಮಿನಿಯಂ ಅಥವಾ ಸ್ಟೀಲ್ ಬಾಕ್ಸ್. ನೀವು ಇತ್ತೀಚಿನ ಮಾಡರ್ನ್ ಕಾರ್ ಚಲಾಯಿಸ್ತಾ ಇದ್ರೆ ನಿಮ್ಮ ಕಾರಿನಲ್ಲೂ ಈ ಬ್ಲ್ಯಾಕ್ ಬಾಕ್ಸ್ ಇರೋ ಚಾನ್ಸ್ 99%ರಷ್ಟಿದೆ. ಅಮೆರಿಕ ಮತ್ತು ಜಾಗತಿಕ ನಿಯಮಗಳ ಪ್ರಕಾರ 2014ರ ನಂತರ ತಯಾರಾದ 100% ಕಾರುಗಳಲ್ಲಿ ಈ EDR ಕಡ್ಡಾಯವಾಗಿರಬೇಕು. ಅಂದ್ರೆ ಟೊಯೋಟಾ, ಫೋರ್ಡ್, ಜನರಲ್ ಮೋಟಾರ್ಸ್, ಹ್ಯುಂಡೈ, ಹೋಂಡಾ ಮತ್ತು ವಾಲ್ಕ್ಸ್ವ್ಯಾಗನ್ನಂತಹ ಪ್ರಮುಖ ಕಂಪನಿಗಳ ಪ್ರತಿಯೊಂದು ಕಾರಿನಲ್ಲೂ ಈ ಸೀಕ್ರೆಟ್ ಬ್ಲ್ಯಾಕ್ ಬಾಕ್ಸ್ ಇನ್ಬಿಲ್ಟ್ ಆಗಿ ಬಂದಿರುತ್ತೆ. ಇಷ್ಟೇ ಯಾಕೆ, ಜನರಲ್ ಮೋಟಾರ್ಸ್ ಕಂಪನಿಯು 1990ರ ದಶಕದ ಕೊನೆಯಲ್ಲೇ ತನ್ನ ಕಾರುಗಳಲ್ಲಿ ಇದರ ಹಳೆ ವರ್ಷನ್ ಬಳಸಲು ಶುರು ಮಾಡಿತ್ತು. ಇನ್ನು ಯುರೋಪಿಯನ್ ಯೂನಿಯನ್ ದೇಶಗಳಲ್ಲಿ 2022ರ ಜುಲೈ ನಂತರ ಮಾರಾಟವಾಗುವ ಪ್ರತಿಯೊಂದು ಹೊಸ ಕಾರಿನಲ್ಲೂ ಈ EDR ಇರಲೇಬೇಕು ಅಂತ ಕಾನೂನು ಮಾಡಲಾಗಿದೆ. ಟೊಯೋಟಾ ಕಾರಿನ ಸಾಮಾನ್ಯ EDR ಇರಲಿ ಅಥವಾ ಕ್ಲೌಡ್ಗೆ ಡೇಟಾ ಕಳಿಸೋ ಟೆಸ್ಲಾ ಇರಲಿ, ನಿಮ್ಮ ಕಾರ್ ನೀವು ಹೇಗೆ ಡ್ರೈವ್ ಮಾಡ್ತೀರಾ ಅನ್ನೋ ಸತ್ಯವನ್ನು ಬಚ್ಚಿಡಲ್ಲ. ಮುಂದಿನ ಬಾರಿ ಡ್ರೈವಿಂಗ್ ಸೀಟ್ನಲ್ಲಿ ಕೂತಾಗ ನಿಮ್ಮ ಕಾರಿನ ಬ್ಲ್ಯಾಕ್ ಬಾಕ್ಸ್ ಪ್ರತಿಯೊಂದನ್ನು ಗಮನಿಸ್ತಿದೆ ಅಂತ ನೆನಪಿರ್ಲಿ. ಕಾರಿನ ಈ ಸೀಕ್ರೆಟ್ ರಹಸ್ಯ ನಿಮಗೆ ಆಶ್ಚರ್ಯ ಮೂಡಿಸಿದರೆ ಲೈಕ್ ಬಟನ್ ಒತ್ತಿ. ಈ ಬ್ಲ್ಯಾಕ್ ಬಾಕ್ಸ್ ನಮಗೆ ಭದ್ರತೆ ಕೊಡ್ತಾ ಇದೆಯಾ ಅಥವಾ ನಮ್ಮ ಪ್ರೈವಸಿಗೆ ತೊಂದರೆ ಮಾಡ್ತಿದೆಯಾ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ.